ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮುಖಭಂಗ ಅನುಭವಿಸಿದಂತಹ ದರ್ಶನ್ ಮನೆಯೂಟದ ವಿಚಾರವಾಗಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕೊಂಡಿದ್ದಾರೆ. ಆ ರಿಟ್ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. ಸೊ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಜೈಲು ಊಟದಿಂದಲೇ ಆರೋಗ್ಯದಲ್ಲಿ ಏರುಪೇರು ಅನ್ನೋ ವರದಿ ಇಲ್ಲ. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಮನೆಯೂಟ ಕೊಡೋದು ಎಷ್ಟು ಸರಿ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಕಾನೂನಿನಲ್ಲಿ ಸೆಲೆಬ್ರಿಟಿ ಅಂತ ಎಲ್ಲ ಇಲ್ಲ, ಎಲ್ಲರಿಗೂ ಒಂದೇ ಕಾನೂನು. ದರ್ಶನ್ಗೆ ಮನೆಯೂಟ ನೀಡಿದ್ದೇ ಆದಲ್ಲಿ ಎಲ್ಲಾ ಕೈದಿಗಳು ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಜೈಲೂಟದಿಂದ ದರ್ಶನ್ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ, ಅದು ಟೆಂಪರರಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದೆ, ಅದಕ್ಕೆ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ ಅಂತೆಲ್ಲ ಜೈಲಧಿಕಾರಿಗಳು ವರದಿ ಕೊಟ್ಟಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತೂ ಆದೇಶ ಕೊಟ್ಟಿದೆ. ಈಗ ಹೈಕೋರ್ಟ್ ಕೂಡ ಅದೇ ಆದೇಶವನ್ನ ಕೊಡುತ್ತಾ ಇವತ್ತು ಕೇವಲ ವಿಚಾರಣೆಗೆ ಮಾತ್ರ ಸೀಮಿತವಾಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ದರ್ಶನ್ ಮನೆಯೂಟದ ಕನಸು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಭಗ್ನ ಆಗಿದೆ. ಇಲ್ಲಿ ಈಡೇರುತ್ತಾ ಅನ್ನೋದು ಪ್ರಶ್ನೆ. ಎಸ್ಪಿಪಿ ಅವರು ಕೂಡ ಇಲ್ಲೂ ತಮ್ಮ ವಾದವನ್ನ ಮಂಡನೆ ಮಾಡೋದಕ್ಕೆ ಬೇಕಾಗಿರುವಂತಹ ತಯಾರಿಯಲ್ಲಿ ಇದ್ದೇ ಇದ್ದಾರೆ. ಮೂರು ಸಲದ ವೈದ್ಯಕೀಯ ಚೆಕಪ್ ನಡೆಸಿದಂತಹ ಸರ್ಟಿಫಿಕೇಟ್ ಇರ್ಬೋದು, ಜೈಲಧಿಕಾರಿಗಳ ಗುಣಮಟ್ಟಕ್ಕೆ ಅಂದ್ರೆ ಊಟದ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಇರ್ಬೋದು, ಎಲ್ಲದರ ಜೊತೆಗೆ ರೆಡಿ ಇದ್ದಾರೆ. ಸೊ ಕುತೂಹಲ ಅಂತೂ ಇದ್ದೇ ಇದೆ. ಅಷ್ಟು ಸುಲಭ ಇಲ್ಲ ದರ್ಶನ್ಗೆ ಮನೆಯೂಟ ಸಿಗುವಂತಹ ವಿಚಾರ. ಬಿಕಾಸ್ ಪ್ರಿಸನ್ ಆಕ್ಟು ಜೊತೆಗೆ ಜೈಲಿನ ಮ್ಯಾನ್ಯುಯಲ್ ಆಕ್ಟ್ ಎಲ್ಲವನ್ನ ಕೂಡ ಲಾಸ್ಟ್ ಟೈಮ್ ಎಸ್ಪಿಪಿ ಅವರು ತಮ್ಮ ವಾದ ಮಂಡನೆ ಮಾಡಬೇಕಾದ್ರೆ ವ್ಯಕ್ತಪಡಿಸಿದ್ರು. ಇದಕ್ಕೆ ಹೇಗೆ ಕೌಂಟರ್ ಮಾಡ್ತಾರೆ ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಮಗೆ ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಯಾವ ರೀತಿಯಾದಂತಹ ಪ್ರತಿವಾದ ನಡೆಯುತ್ತೆ ಅಂತ. ಮತ್ತೆ ಈ ಕರ್ನಾಟಕದ ಇತಿಹಾಸದಲ್ಲಂತೂ ಕೈದಿಗಳಿಗೆ ಮನೆಯಿಂದ ಊಟ ಕೊಟ್ಟಂತಹ ಉದಾಹರಣೆ ಯಾವುದೂ ಇಲ್ಲ. ಮತ್ತೆ ನಿಮ್ಗೆಲ್ಲ ನೆನಪಿರ್ಬೋದು, ಈ ಕರೀಂಲಾಲ್ ತೆಲಗಿ ಚಾಪಾ ಕಾಗದದ ಹಗರಣದಲ್ಲಿ ಜೈಲಿಗೆ ಹೋಗಿದ್ನಲ್ಲ, ಆ ವ್ಯಕ್ತಿ ಕೂಡ ಮನೆ ಊಟ ಬೇಕು ಅಂತ ಹೈಕೋರ್ಟ್ನಲ್ಲಿ ಒಂದು 3-4 ಸಲ ಅರ್ಜಿ ಹಾಕೊಂಡ್ರು ಕೋರ್ಟ್ ಅದಕ್ಕೆ ಸೊಪ್ಪು ಹಾಕಿರಲಿಲ್ಲ. ನಂತರ ಆತನ ಆರೋಗ್ಯ ತೀರಾ ಹದಗೆಡ್ತು ಅಂತ ಎವಿಡೆಂಟ್ ಆಗಿ ವೈದ್ಯಕೀಯ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ಆತನಿಗೆ ಕೆಲ ದಿನಗಳ ಕಾಲ ಮನೆಯೂಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಬಟ್ ಅಂಥದ್ದೇನು ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇವರಿಲ್ಲ. ಹೀಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಕೋರ್ಟ್ನ ಆದೇಶ ಏನು ಬರಬಹುದು, ವಿಚಾರಣೆ ಯಾವ ರೀತಿ ಸಾಗಬಹುದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದಂತಹ ದರ್ಶನ್ ಪರ ವಕೀಲರು ಇಲ್ಲಿ ವಾದವನ್ನು ಹೇಗೆ ಮಂಡಿಸ್ತಾರೆ ಅನ್ನೋದೇ ಪ್ರಶ್ನೆ. ಶುಭ ಸೋಮವಾರ ಆಗುತ್ತಾ ದರ್ಶನ್ಗೆ ಇವತ್ತು ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮೊದಲು ಹೈಕೋರ್ಟ್ನಲ್ಲೇ ರಿಟ್ ಅರ್ಜಿಯನ್ನು ದರ್ಶನ್ ಅವರು ಹಾಕೊಂಡಿದ್ದು. ಬಟ್ ಹೈಕೋರ್ಟೇ ಸೂಚನೆ ಕೊಟ್ಟಿದ್ದು ಮೊದಲು ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಬೇಕು ಅಂತ. ಸೊ ಆ ಡೈರೆಕ್ಷನ್ಸ್ನ ಪ್ರಕಾರನೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ತೀವ್ರ ಹಿನ್ನಡೆ ಅಂತೂ ಕಾನೂನು ಹೋರಾಟದಲ್ಲಿ ದರ್ಶನ್ಗೆ ಆಗಿದೆ.